ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಯಾವುದಾದ್ರೂ ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ರೆ, ಅದು ಮನೆ ಇರಬಹುದು, ಉದ್ಯೋಗ ಇರಬಹುದು, ವಾಹನ ಇರಬಹುದು, ಈ ರೀತಿ ಬದಲಾವಣೆಗೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಖಂಡಿತವಾಗಿ ಅದು ಸದ್ಯಕ್ಕೆ ಬೇಡ ಅಂತ ಹೇಳಿ ಸಲಹೆ. ಮನೆಯಲ್ಲಿ ಕಿರಿಕಿರಿ ಉಂಟಾಗ್ತಕ್ಕಂತಹ ದಿವಸ, ವಿದ್ಯಾರ್ಥಿಗಳಿಗೆ ತುಂಬ ಶುಭವಾದಂತಹ ದಿವಸ. ನಿಮ್ಮ ವಿದ್ಯಾಕ್ಷೇತ್ರ, ವ್ಯಾಸಂಗ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ, ಸರಿಯಾದಂತಹ ಒಂದು ನಿರ್ಧಾರವನ್ನು ಮಾಡಲಿಕ್ಕೆ, ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಯಾವುದಾದ್ರೂ ಚಿಂತನೆಗಳು ನಡೆದರೆ ಅದು ಅನುಕೂಲಕ್ಕೆ, ಉಪಯೋಗಕ್ಕೆ ಬರ್ತಕ್ಕಂತಹ ದಿವಸವಾಗತ್ತೆ. ಸರಿಯಾಗಿ ತೀರ್ಮಾನವನ್ನು ಮಾಡಿ ಎನ್ನುವಂಥದ್ದು. ನಿಮ್ಮ ಆರೋಗ್ಯ, ಹಣ ಎರಡೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು. ಮಾತಿನಿಂದ ಕೆಲವು ತೊಂದರೆಗಳನ್ನು ಮಾಡಿಕೊಳ್ತೀರಿ, ಅದು ಕುಟುಂಬದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಯಾವಾಗ ಮಾತನ್ನು ಆಡಬಾರ್ದು ಅಂತಹ ಸಂದರ್ಭದಲ್ಲಿ ಮಾತನ್ನಾಡಿ ತಪ್ಪು ಮಾಡ್ಕೊಳ್ತೀರಿ. ಯಾವಾಗ ನೀವೇ ಮಾತನ್ನು ಆಡಿ ಆ ಒಂದು ಸಂದರ್ಭದಲ್ಲಿ ಸರಿಯಾದಂತಹ ನಿರ್ಧಾರಕ್ಕೆ ಬರಬೇಕಾಗಿರುತ್ತೋ ಅಂತಹ ಸಂದರ್ಭದಲ್ಲಿ ಮಾತನ್ನು ಆಡದಲೇ ನೀವು ತಪ್ಪನ್ನು ಮಾಡಿಕೊಳ್ತೀರಿ. ಈ ಎರಡೂ ಕೂಡ ನಿಮಗೆ ಹಿನ್ನಡೆಗೆ ಕಾರಣವಾಗುತ್ತೆ ಎನ್ನುವಂಥದ್ದು. ವೃತ್ತಿ ಅಥವಾ ವ್ಯಾಪಾರದಲ್ಲಿ ಅನುಕೂಲ ಇದೆ, ಅದನ್ನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಅವಕಾಶಗಳು ಆಗುತ್ತೆ. ಆ ಪ್ರಯತ್ನದಲ್ಲಿ ನೀವಿದ್ದರೆ ಮಾತ್ರ ಜಯವನ್ನು ಗಳಿಸಬಹುದು ಅಂತ ಅರ್ಥ. ಸರಸ್ವತೀ ದೇವಿಯನ್ನು ವಿದ್ಯಾರ್ಥಿಗಳು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭ ರಾಶಿ, ಈ ದಿವಸ ಯಾವುದೇ ರೀತಿಯ ವಿವಾದಗಳನ್ನು ಮಾಡಿಕೊಳ್ಬೇಡಿ. ಯಾವ ವಿವಾದದಿಂದಲೂ ಕೂಡ ನಿಮಗೆ ಅನುಕೂಲ ಅಥವಾ ಲಾಭ ಅನ್ನುವಂಥದ್ದು ಸಿಕ್ಕೋದಿಲ್ಲ. ಹಿರಿಯರ ಆಶ್ರಯದಿಂದ ಮಾತ್ರ ಸಮಾಧಾನ ಸಿಕ್ಕತಿ. ಏನು ಕೆಲಸ ಮಾಡಬೇಕಾದರೂ ಕೂಡ ದೊಡ್ಡವರ ಆಶ್ರಯವನ್ನು ಪಡ್ಕೊಳ್ಳಿ, ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ಅವರು ಹೇಳಿದ ಹಾಗೆ ಕೇಳಿ, ಅದು ನಿಮಗೆ ಅನುಕೂಲವಾಗುವಂಥದ್ದು. ಗರ್ಭಿಣಿ ಸ್ತ್ರೀಯರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಯಾರ್ಯಾರದ್ದು ವೃಷಭ ರಾಶಿ ಇದೆಯೋ ಅಂತಹ ಗರ್ಭಿಣಿಯರು ಎಚ್ಚರಿಕೆಯನ್ನು ವಹಿಸಿ, ಎಚ್ಚರ ತಪ್ಪಿದರೆ ತೊಂದರೆ ಆಗ್ತಕ್ಕಂಥದ್ದು. ಇಲ್ಲಿ ಈ ಎರಡು ಜೀವಗಳ ಪ್ರಶ್ನೆ. ಹಾಗಾಗಿ ತುಂಬ ಎಚ್ಚರಿಕೆಯನ್ನು ವಹಿಸಿ. ಗಾಬರಿ ಆಗುವಂಥದ್ದು, ಆತಂಕ ಪಡಬೇಕಾದಂಥದ್ದು, ಭಯ ಪಡಬೇಕಾದಂಥದ್ದು ಯಾವುದೂ ಇರಲ್ಲ. ಎಚ್ಚರಿಕೆ ತಪ್ಪಿದರೆ ಮಾತ್ರ ತೊಂದರೆ ಆಗುತ್ತೆ. ಎಚ್ಚರದಿಂದ ಇರಿ ಅನ್ನುವಂಥದ್ದು. ನಿಮ್ಮ ಧಾರಾಳತೆ, ಕೊಡತಕ್ಕಂತಹ ದಾನಬುದ್ಧಿ ಬೇರೆಯವರಿಗೆ ಒಂದಷ್ಟು ಅನುಕೂಲವನ್ನು ತಂದುಕೊಡುತ್ತೆ. ಕ್ರೀಡಾಪಟುಗಳು ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ತುಳಸಿಯಿಂದ ಕೃಷ್ಣನನ್ನು ಪೂಜೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಆರ್ಥಿಕವಾಗಿ ತೊಂದರೆ ಇಲ್ಲ, ಆದರೆ ಮಕ್ಕಳ ಬಗ್ಗೆ ಎಚ್ಚರಿಕೆಯಲ್ಲಿ. ಹಣಕಾಸಿನ ವಿಚಾರ ಬಂತು ಅಂತಂದರೆ ಯಾವುದೇ ಏನು ತೊಂದರೆಗಳಿರೋದಿಲ್ಲ, ಆದರೆ ಮಕ್ಕಳಿಂದ ಆ ಹಣಕಾಸಿನ ವಿಚಾರದಲ್ಲಿ ಏನು ತಪ್ಪಾಗಲಿ, ತೊಂದರೆಗಳಾಗಲಿ ಆಗಬಾರದು ಅನ್ನುವಂಥದ್ದು. ಕೇವಲ ಹಣದಿಂದಲೇ ಎಲ್ಲವನ್ನು ಸಾಧನೆ ಮಾಡಿಬಿಡ್ತೀನಿ ಅನ್ನುವಂತಹ ಭ್ರಮೆ ಇದ್ದರೆ ಅದನ್ನು ದೂರ ಮಾಡಿಕೊಳ್ಬೇಕು. ಖಂಡಿತವಾಗಿ ಕೇವಲ ಹಣದಿಂದ ಎಲ್ಲವೂ ಕೂಡ ಆಗೋದಿಲ್ಲ. ಹಣ ಒಂದು ಸಾಧನ ಅಷ್ಟೇ, ಅದನ್ನು ಅರ್ಥಕೊಳ್ಬೇಕು. ಊಹಾಪೋಹಗಳಿಂದ ಮಾನಸಿಕವಾದಂತಹ ಖಿನ್ನತೆಯಾಗತ್ತೆ. ಇಲ್ಲದೇ ಇರತಕ್ಕಂತಹ ಅಪಕೀರ್ತಿಗಳು ನಿಮ್ಮ ಮೇಲೆ ಬಂದಾಗ, ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳು ಬಂದಾಗ ಮಾನಸಿಕವಾಗಿ ತುಂಬ ಹಿಂಸೆಯನ್ನು ಅನುಭವಿಸ್ತೀರಿ ಎನ್ನುವಂಥದ್ದು. ಮನೆಯ ಸಮಸ್ಯೆಗಳಿಂದ ಉದ್ವೇಗ ಆಗುವಂಥದ್ದಿರುತ್ತೆ. ಮಾನಸಿಕವಾದಂತಹ ಧೈರ್ಯ ಕಡಿಮೆ ಆಗುತ್ತೆ, ಬೇಸರ ಹೆಚ್ಚಾಗ್ತಕ್ಕಂಥದ್ದು. ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ವಿವಾದವನ್ನು ಮಾಡಿಕೊಳ್ತೀರಿ. ಅದು ಯಾವುದೂ ಕೂಡ ಅಗತ್ಯ ಇಲ್ಲ ಅಂತ ಹೇಳಿ ಅನಿಸುವಂಥದ್ದು. ಆದರೂ ಕೂಡ ಇದೆಲ್ಲ ನಡೆಯುತ್ತೆ ಅಂತ ಆದರೆ ಗ್ರಹಚಾರ ಚೆನ್ನಾಗಿಲ್ಲ ಅಂತ ಹೇಳಿ ಆ ಸೂಕ್ಷ್ಮವನ್ನು ಅರಿಬೇಕಾದಂಥದ್ದು. ಗೋವಿಗೆ ಅಕ್ಕಿ ಮತ್ತು ಬೆಲ್ಲವನ್ನು ಕೊಡಿ, ಗೋ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ವ್ಯವಹಾರದಿಂದ ಬೇರೆಯವರಿಗೆ ಲಾಭ ಆಗುತ್ತೆ, ನೀವು ನಷ್ಟವನ್ನು, ಕಷ್ಟವನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು. ಆಹಾರದ ವ್ಯತ್ಯಾಸವಾಗಿ ನಿಮ್ಮ ಆರೋಗ್ಯದಲ್ಲೂ ಕೂಡ ವ್ಯತ್ಯಯ ಆಗತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ.
ಕೌಟುಂಬಿಕವಾದಂತಹ ಸಾಮರಸ್ಯದಿಂದ ಸಂತೋಷ ಸಿಕ್ಕತ್ತೆ. ಮನೆಯಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ವರ್ತಿಸ್ತಕ್ಕಂತಹ ರೀತಿಯಲ್ಲಿ ಇರ್ತಾರೆ. ಮಕ್ಕಳಿಂದ ನಿಮಗೆ ಖುಷಿ ಸಿಕ್ಕುವಂಥದ್ದಾಗತ್ತೆ. ಯಾರನ್ನೂ ಕೂಡ ಹೆಚ್ಚಿಗೆ ಹಚ್ಕೊಳ್ಳಿಕ್ಕೆ ಹೋಗಬೇಡಿ, ದುಃಖ ಆಗತ್ತೆ. ಅವರನ್ನು ಬಿಟ್ಟರೆ ಬೇರೆ ಇಲ್ಲ ಅನ್ನುವ ಮಟ್ಟಿಗೆ ನೀವು ಹೋದರೆ ಅವರಿಂದ ನಿಮಗೆ ನೋವನ್ನು ಅನುಭವಿಸುವಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಮನಸ್ಸಿಗೆ ನೆಮ್ಮದಿಯಿಂದ ಇರಬೇಕಾದಂತಹ ದಿವಸ ಇದು. ನೀವೇ ಆ ನೆಮ್ಮದಿಯನ್ನು ತಂದುಕೊಳ್ಬೇಕು ಅನ್ನುವಂಥದ್ದು. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬುದಾಗಿ 12 ಸಲ ಹೇಳಿಕೊಳ್ಳಿ. ಶುಭವಾಗಿ.